ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಹೆಸರು ಕಾಳಿನ ದೋಸೆ ಮಾಡಬೇಕು ಅಂದ್ಕೊಂಡಿದ್ದು ನೋಡ್ರಿ. ಅಕ್ಕಿ ಜೊತೆಗೆ ಹೆಸರು ಕಾಳು ಮಿಕ್ಸ್ ಮಾಡಿಬಿಟ್ಟು ಮಾಡುವಂಥ ದೋಸೆ, ಒಂದು ಹೆಲ್ತಿ ರೆಸಿಪಿ ನೋಡ್ರಿ. ಒಂದು 3 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ, 1 ಗ್ಲಾಸ್ ಹೆಸರು ಕಾಳು ತೊಗೊಂಡಿದ್ದೀನಿ, 3/4 ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೀನಿ, ಇಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಒಂದು 3 ಬೆಳಗ್ಗೆ ಎಷ್ಟು ಬರ್ತೋ ಅಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ನೋಡಿರಿ. ಇಷ್ಟು ಹಾಕ್ಕೊಂಡಿದ್ದೀನಿ. ರುಬ್ಬಬೇಕು ಇವಾಗ. ನಾವು ಸಣ್ಣವರಿದ್ದಾಗ ನಮ್ಮ ಮಮ್ಮಿ ಮಾಡ್ತಿದ್ದರಿ. ಭಾಳ ದಿನ ಆಯಿತು ಮರ್ತೇ ಬಿಟ್ಟಿವಿ. ಸಣ್ಣವರಿದ್ದಾಗ ಹೆಸರು ಸೀಸನ್ ಬಂತು ಅಂದರೆ ಹೆಸರು ಬಿತ್ತಿ ಬೆಳೆದು ತೊಗೊತಾರಲ್ಲ, ಆ ಟೈಮಲ್ಲಿ ರೈತರು ತಂದು ಕೊಡ್ತಾಯಿದ್ರು. ಆ ಟೈಮಲ್ಲಿ ನಮ್ಮವ್ವ ಮಾಡ್ತಿದ್ದಳು ರೀ. ನಾವು ಸಣ್ಣವರಿದ್ದಾಗ ಕಲ್ಲಾಗಿ ರುಬ್ಬಿ ಮಾಡ್ತಿದ್ಲು ಹೆಸರು ಕಾಳಿನ ದೋಸೆ. ಅವಾಗಿಂದು ಭಾಳ ಘಮ ಅಂತಿದ್ದವು ರೀ. ಹೆಸರಿನ ಸ್ಮೆಲ್ಲೇ ಬೇರೆ ಬರ್ತಿದ್ವು ಅವು. ಈಗ ರೀ ಬರೀ ಇದ್ರದ್ದೇ ದೋಸೆ ಮಾಡಿದ್ರೂ ಆ ಥರ ಸ್ಮೆಲ್ ಬರೋದಿಲ್ಲ ರೀ, ಹಂಗೈತಿ. ಇವಾಗ ಬರ್ರಿ, ಇವಾಗ ಇದನ್ನು ರುಬ್ಕೊಂಬಂದು ಬೆಳಗ್ಗೆ ತೋರಿಸ್ತೀನಿ ಅಂತ ದೋಸೆ ಹೆಂಗೆ ಮಾಡ್ತೀವಿ ಅಂತ ಹೇಳ್ತೀನಿ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಫ್ಲೇವರ್ ಬೇರೆ ಇರ್ತೈತಿ, ಇದ್ರದ್ದು ಒಂಥರ ಟೇಸ್ಟ್ ಬೇರೆ ಇರ್ತೈತಿ. ಇಷ್ಟು ರುಬ್ಕೊಂಬರೋಣ ಬರ್ರಿ. ಇವು 2-3 ಸಾರಿ ತೊಳೆದೇನು ರೀ, ತೊಳೆದು ನೆನೆಕಿನಿ, ಮತ್ತೊಂದು ಸಾರಿ ತೊಳ್ಕೊಂಡು ಬಂದೆ ಈಗ. ಓಕೆ ಸ್ನೇಹಿತರೆ, ನೋಡಿರಿ, ನಿನ್ನೆ ಅಕ್ಕಿ ಮಿಕ್ಸಿ ಮಾಡಿಟ್ಟಿದ್ನಲ್ಲ, ಇದು ಫುಲ್ ಎಲ್ಲ ತುಂಬಿಬಿಟ್ಟು ಎಲ್ಲ ಚೆಲ್ಬಿಟ್ಟೈತಿ ನೋಡಿರಿ. ಇದೆಲ್ಲ ಚೆಲ್ಲೈತಿ. ಆ ಬುಟ್ಟಿ ಒಳಗೆ ಇಟ್ಟಿದ್ರಿಗೆ ಬುಟ್ಟಿ ಎಲ್ಲ ಇದಾಗಿಬಿಟ್ಟೈತಿ. ಹಿಂಗಾಗೈತಿ ನೋಡಿರಿ. ಅದಕ್ಕೆ ಇದೆಲ್ಲ ಸುತ್ತಿನ ತೊಳ್ಕೊತೀನಿ. ಇದೆಲ್ಲ ಸುತ್ತಿನ ತೊಳ್ಕೊತೀನಿ. ಇದಕ್ಕೆ ಇನ್ನೂ ಉಪ್ಪು ಹಾಕಿಲ್ಲ, ಏನೂ ಹಾಕಿಲ್ಲ ಸ್ನೇಹಿತರೆ. ಉಪ್ಪು ಸ್ವಲ್ಪ ಏನೂ ಹಾಕಿಲ್ಲ, ಬರೀ ರುಬ್ಬಿನಿ ಇಟ್ಟಿನಿ. ಇಷ್ಟೊಂದು ಉಬ್ಬಿ ಬಿಟ್ಟೈತೆ ನೋಡಿರಿ. ಇದಕ್ಕೆ ಇದು ಸ್ವಲ್ಪ ಎಲ್ಲ ಕೈ ಹಾಕ್ಬಿಟ್ಟು ಇದು ಮಾಡಿ ಬುಟ್ಟಿ ತೊಳಿತೀನಿ ನಾನು. ಬಟ್ಟೆಗೆಲ್ಲ ಚೆಲ್ಲೈತೆ ನೋಡಿ. ಇದಕ್ಕಿನ್ನೂ ಉಪ್ಪು ಸೋಡಾ ಪುಡಿ ಯಾವುದು ಹಾಕೇ ಇಲ್ಲ. ಸೋಡಾ ಪುಡಿ ಹಾಕೋದೇ ಇಲ್ಲ. ಇಷ್ಟೊಂದು ಉಬ್ಬೈತಿ, ಸೋಡಾ ಪುಡಿ ಹಾಕಲ್ಲ. ಉಪ್ಪು ಅಜ್ವಾಯಿನ ಇಷ್ಟು ಹಾಕಿ ಇಡ್ತೀನಿ ನೋಡಿರಿ. ಓಕೆ, ಇದು ಎಷ್ಟು ಎಲ್ಲ ತಿಳ್ಕೊಂಡು ತೊಳೆದು ಸಿಗ್ತೀನಿ. ಪೂರ ಕಟ್ ಮಾಡಿದ್ರಿ. ಓಕೆ ಸ್ನೇಹಿತರೆ, ಇವಾಗ ದೋಸೆ ಹಾಕಕತ್ತೇನೆ ನೋಡಿರಿ. ಈ ಥರ ಬಂದವು ಹೆಸರಿಟ್ಟಿನ ದೋಸೆ ನೋಡಿರಿ. ಎಷ್ಟೊಂದು ಉಬ್ಬಿತ್ತಲ್ವಾಗಳಿ, ಅದೆಲ್ಲ ಸರಿಯಾಗಿ ತಿರುವೇಡಿನಿ. ಇದಕ್ಕೆ ಉಪ್ಪು ಅಜ್ವಾನ ಅಷ್ಟೇ ಹಾಕಿನಿ, ಇದಕ್ಕೇನು ಸೋಡಾ ಪುಡಿ ಹಾಕಿಲ್ಲ. ನೋಡಿರಿ ಎಷ್ಟು ಚಂದ ಬರಕತ್ತೈತಿ ನೋಡಿರಿ ದೋಸೆ. ನೋಡಿರಿ ತಾನೇ ಬಿಟ್ಕೊಂಡೈತಿ ನೋಡಿರಿ. ಇದು ಫಸ್ಟ್ ಮಾಡಿದ ದೋಸೆ, ನಾವು ಯಾರೂ ತಿನ್ನಲ್ಲ. ಇದು ಮಾಡಿದ್ದು ಎತ್ತಾಕ್ತೀವಿ, ನಾಯಿಗೆ ಅದಕ್ಕೆ ಹಾಕಿರ್ತೀವಿ. ಮೊದಲು ಮಾಡಿದ ದೋಸೆ ಯಾವುದೇ ಆಗಲಿ ಫಸ್ಟ್ ಮಾಡಿರ್ತೀವಲ್ಲ, ಫಸ್ಟ್ ಮಾಡಿದ ದೋಸೆ ತಿನ್ನಲ್ಲ. ಅದಕ್ಕೆ ಸಣ್ಣದಾಗಿ ಹಾಕಿರ್ತೀನಿ. ಅದನ್ನು ಸಣ್ಣದಾಗಿ ಹಾಕಿ ಸೈಡ್ಗೆ ಎತ್ತಿಟ್ಬಿಡ್ತೀನಿ. ಯಾವಾಗಾದ್ರೂ ನಾಯಿ ಅದು ಬರ್ತಾವಲ್ಲ, ಆ ಟೈಮಲ್ಲಿ ಅವಕ್ಕೆ ಕೊಡ್ತೀನಿ. ಓಕೆ ಸ್ನೇಹಿತರೆ, ನೋಡಿ ಎಷ್ಟು ಚಂದ ಬರ್ತಾಯಿದ್ದಾವೆ ದೋಸೆ. ನೋಡಿರಿ ಕೆಂಪಾಗಿ, ನೋಡಿರಿ ಗರಿ ಕೆಂಪಾಗಿ ಚಂದ ಬರ್ತಾಯಿದ್ದಾವೆ. ಹಂಗೆ ಇಲ್ಲೊಂದು ರೆಡಿ ಆಗಕತ್ತೈತಿ ನೋಡಿರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಒರೆಸ್ಬಿಡೋ ಮ್ಯಾಗ, ತಳಕ್ಕೆ ಎಣ್ಣೆ ಹಾಕಲ್ಲ, ಮೇಲೆ ಎಣ್ಣೆ ತುಪ್ಪ ಬೆಣ್ಣೆ ಏನಾದರೂ ಹಾಕ್ಕೋಬೋದು ನೀವು. ಇದು ನಾವು ಚಿಕ್ಕವರಿದ್ದಾಗ ತಿಂತಾಯಿದ್ವಿ. ಎಷ್ಟು ದಿನ ಆಯಿತು ಮರ್ತೋಗಿಬಿಟ್ಟಿತ್ತು ಇದು ದೋಸೆ. ಯಾಕಂತಂದ್ರೆ ಹೆಸರು ಕಾಳು ಹಾಕಿ ಮಾಡೋದು ಮರ್ತೋಗಿಬಿಟ್ಟಿತ್ತು. ಇದ್ರ ಟೇಸ್ಟೇ ಮರ್ತೋಗಿಬಿಟ್ಟಿತ್ತು. ನಾನು ಕಾವ್ಯ ನಯನ ಅಂತ ಚಾನಲ್ ಇದೆ ನೋಡಿ, ಸುಷ್ಮಾ ಸಿಸ್ಟರ್, ಅವ್ರದ್ದು ವಿಡಿಯೋ ನೋಡಿಬಿಟ್ಟು ಓ ಹೌದಲ್ಲ ನಾವು ಸಣ್ಣದಿದ್ದಾಗ ಮಾಡ್ತಾಯಿದ್ವಿ, ಎಷ್ಟು ದಿನ ಆಯಿತು ಇದನ್ನು ತಿಂದೆ ಹೋಗಿ ಅಂತ ಹೇಳಿಬಿಟ್ಟು ಅವಾಗ ಅವ್ರ ಚಾನಲ್ಗೆ ಹೋಗಿ ನೋಡಿದ್ನಲ್ಲ, ಅವ್ರ ವಿಡಿಯೋ ಹಾಕಿದ್ರು. ನೋಡಿದಾಗ ನಾನು ತಿನ್ಬೇಕನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿರಿ. ನೋಡಿರಿ ಹಸಿರಾಗಿರುತ್ತೆ ಹಿಟ್ಟು, ಈ ಥರ ಹಸಿರಾಗಿರುತ್ತೆ. ಯಾಕಂದ್ರೆ ಹೆಸರು ಕಾಳು ಹಾಕಿರ್ತೀವಲ್ಲ, ಹಾಗಾಗಿ ದೋಸೆ ಕೂಡ ಡಿಫ್ರೆಂಟ್ ಆಗಿರುತ್ತೆ ಕಲರ್. ಓಕೆ ಸಿಸ್ಟರ್, ನೋಡಿ ಮಾಡ್ತಾಯಿದ್ದೀನಿ. ನಿಮ್ಮ ಚಾನಲ್ಗೆ ಹೋಗಿ ನೀವು ಹಾಕಿರೋ ವಿಡಿಯೋ ನೋಡಿ ನನಗೆ ನೆನಪಾಯಿತು, ಚಿಕ್ಕವ್ರು ಇರುವಾಗಿಂದು ತಿಂತಾಯಿದ್ವಲ್ಲ ಅಂತ ಹೇಳಿಬಿಟ್ಟು ನಾನು ಮಾಡಬೇಕಂತ ಮಾಡಿದೆ. ಓಕೆ ಸ್ನೇಹಿತರೆ, ನೀವು ಕೂಡ ಅವ್ರ ಚಾನಲ್ ನೋಡ್ಬೋದು. ಅವ್ರ ಹೆಸರು ಸುಷ್ಮಾ ಅಂತ. ಕಾವ್ಯನಯನ ಅಂತ ಚಾನಲ್ ಇದೆ ನೋಡಿ. ಅವರು ಒಳ್ಳೆ ರೆಸಿಪಿ ಹಾಕ್ತಾರೆ, ತುಂಬ ಚೆನ್ನಾಗಿರ್ತಾವೆ. ನಾನಂತೂ ಯಾವಾಗಲೂ ನೋಡ್ತಾ ಇರ್ತೀವಿ. ಅವ್ರು ಏನೇ ಹಾಕಿದ್ರೂ ನೋಡ್ತಾ ಇರ್ತೀನಿ. ಭಾಳ ಚಂದ ಅಡುಗೆ ಮಾಡ್ತಾರೆ ಅವರು ಕೂಡ. ಚಂದ ರೆಸಿಪಿ ಇರ್ತಾವೆ ನೋಡಿ. ಅವ್ರ ಚಾನಲ್ಗೂ ಸಪೋರ್ಟ್ ಮಾಡಿ. ನಾನಂತೂ ಅವರಿಂದ ಬಾಲ್ಯದ ರೆಸಿಪಿ ನೆನಪಾಯಿತು. ಅಮ್ಮ ಮಾಡಿಕೊಡ್ತಾಯಿದ್ರು. ಅವಾಗ ಕಲ್ಲಲ್ಲಿ ರುಬ್ಬಿ ಮಾಡ್ತಾಯಿದ್ರು.
ಇವಾಗೇನು ಮಿಕ್ಸಿ ಆಗಿದಾವೆ ಅಂದರೆ ಆವಾಗ ತಿನ್ನೋದಕ್ಕೂ ನಾವು ಈಗ ತಿನ್ನೋದಕ್ಕೂ ಟೇಸ್ಟ್ ಡಿಫ್ರೆನ್ಸ್ ಆಗಿದೆ. ಆವಾಗ ತಿನ್ನೋರು ನಾವೇ, ಈಗ ತಿನ್ನೋರು ನಾವೇ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ನಿಮ್ಮಿಂದ ಮತ್ತೆ ನನ್ನ ಬಾಲ್ಯದ ನೆನಪು ಮರುಕಳಿಸಿತ್ತು. ಹೀಗಾಗಿ ಮತ್ತೆ ಮಾಡಿದೆ ನೋಡಿ. ನಾವು ಕಮೆಂಟ್ ಕೂಡ ಹಾಕಿ ಬಂದೆ, ಓ ಸಿಸ್ಟರ್ ನಾನು ಕೂಡ ಇದನ್ನು ಮಾಡ್ತೀನಿ ನಾಳೆ ಅಂತ ಹೇಳ್ಬಿಟ್ಟು. ಓಕೆ ನೋಡಿ ಎಷ್ಟು ಚಂದ ಗರಿ ಗರಿ ಗರಿಯಾಗಿ ಅದ ನೋಡಿರಿ ಸೌಂಡ್ ಕೇಳ್ತಿರ್ಬೋದು ನೋಡಿರಿ, ಗರಿ ಗರಿ ಗರಿಯಾಗಿ. ಈಗ ಹಾಕಿಕೊಡ್ತೀನಿ ತಿನ್ನಂದ್ರೆ ಈಗಿನ ಕಾಲದ ಮಕ್ಕಳು ನಾವಲ್ಲ ನೀವಲ್ಲ ಅಂತವೆ. ನಮಗೆ ನೋಡಿರಿ ಈ ಸಣ್ಣವ್ರಿದ್ದಾಗ ಯಾವಾಗಾದ್ರೂ ಹಂಚಿರ್ತಾರೆ, ನಾವು ಯಾವಾಗಾದ್ರೂ ತಿನ್ನಬೇಕು. ಅವಾಗ ಒಲೆ ಮ್ಯಾಗ ಮಾಡ್ತಿದ್ದಾರೆ ರೀ, ಗ್ಯಾಸ್ ಇದ್ದಿದ್ದಿಲ್ಲ. ನಾನು 4th 3rd ಸ್ಟ್ಯಾಂಡರ್ಡು ಅಥವಾ 4th ಸ್ಟ್ಯಾಂಡರ್ಡ್ ಇದ್ನೇನೋ ಆ ಟೈಮಲ್ಲಿ ಮಾಡ್ಬೇಕಾದ್ರೆ ಒಲೆ ಮ್ಯಾಗೆ ಮಾಡ್ತಿದ್ರು ಅಮ್ಮ. ಅದು ಕಲ್ಲಾಗ ರುಬ್ಬಿ ಒಲೆ ಮೇಲೆ ಮಾಡೋರು. ಅವರು ಯಾವಾಗ ಮಾಡ್ತಾರೆ ನಾನು ಯಾವಾಗ ತಿನ್ಬೇಕಂತ ಅನಿಸ್ತಿತ್ತು ಅವಾಗ. ಇವಾಗ ನೋಡಿರಿ ಮಕ್ಕಳು ಮಾಡಿಕೊಡ್ತೀನಿ ತಿನ್ರೋ ಅಂತಂದ್ರೆ ಹ್ಞೂ ಅಂತಾರೆ. ಏನು ಮಾಡ್ತೀರಿ? ಇವಾಗ ಅದೇ ಹೇಳಿದೆ ಮಗನಿಗೆ, ಹಾಕ್ಕೊಡ್ತೀನಿ ತಿನ್ನೋ ಅಂದ್ರೆ ಇನ್ನೊಂದು ಸ್ವಲ್ಪ ಬಿಡ್ತಿ ತಿಂತಾರ್ರಿ ತಡ್ರಿ ಅಂತ ಏಕೆ ಅಂದ. ನೋಡಿರಿ ಮಾಡಕ್ಕೆ ನಾವು ರೆಡಿ ಇದ್ದೀವಿ, ತಿನ್ನಕ್ಕೆ ಮಕ್ಕಳು ರೆಡಿ ಇಲ್ಲ. ಈಗಿನ ಕಾಲದ ಮಕ್ಕಳು ಹಿಂಗೆ ಅದಾರ ನೋಡಿರಿ. ಓಕೆ ಸ್ನೇಹಿತರೆ, ಪ್ಲೇಟ್ ಸರ್ವ್ ಮಾಡಬೇಕಾದ್ರೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ಇವಾಗ ಪ್ಲೇಟ್ ರೆಡಿ ಆಯ್ತು ನೋಡಿರಿ. ಸರ್ವ್ ಮಾಡಿದ್ದೀನಿ. ಚಟ್ನಿ ನೋಡಿರಿ, ಕೊಬ್ಬರಿ ಪುಟಾಣಿ ಶೇಂಗಾ ಹಾಕ್ಬಿಟ್ಟು ಅದ್ರಾಗ ಎಳ್ಳು ಹುರಿದು ಹಾಕ್ತೀನಿ ರೀ. ಎಳ್ಳು ಹುರಿದು ಹಾಕಿದ್ರಂತೂ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ. ಚಟ್ನಿ ಟೇಸ್ಟ್ ಸೂಪರ್ ಆಗಿರುತ್ತೆ ನೋಡಿರಿ. ಗರಿ ಗರಿ ಆದ ನೋಡಿರಿ ಸೌಂಡ್ ಬರ್ತಿರ್ಬೋದು. ಗರಿ ಗರಿ ಆದ ದೋಸೆ, ಹೆಸರು ಕಾಳು ದೋಸೆ ತುಂಬ ಹೆಲ್ತಿ ಆದ ರೆಸಿಪಿ ನೋಡಿರಿ. ನೀವು ಮನೆಯಲ್ಲಿ ಮಾಡ್ಕೋಬೋದು, ತಿನ್ಬೋದು. 90 ಕಿಡ್ಸ್ ಅಂತ ಹೇಳ್ತೀನಿ ನಾನು ಇದನ್ನು, 90 ಕಿಡ್ಸ್. ಯಾಕಂದ್ರೆ ಚಿಕ್ಕವರಿದ್ದಾಗ ಹೆಸರು ಕಾಳು ಬಂದು ಅಂದರೆ ಹೆಸರಿನ ರಾಶಿ ಆದ್ರೆ ಭಾಳ ಮಾಡ್ತಿದ್ರಿ ಇಂಥವು. ಆಮೇಲೆ ನಮ್ಮ ಮಮ್ಮಿ ಹೆಸರಿಟ್ಟಿನ ಪಡ್ಡು ಬೇರೆ ಮಾಡ್ತಾಯಿದ್ರು. ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಿದ್ವು ಅವು. ಅದ್ರ ಅವಾಗ ಹೆಸರು ಬೆಳಿತಿದ್ರಲ್ರಿ, ಅದ್ರ ಘಮನೇ ಬೇರೆ ಇರ್ತಿತ್ತು ರೀ. ಇವಾಗ ಹೆಸರು ಕಾಳು ಹಾಕಿ ಮಾಡಿವಿ ಅಂದ್ರೂ ಅದ್ರ ಟೇಸ್ಟ್ ಇಲ್ಲ. ಅದ್ರ ಮುಂದೆ ಆವಾಗಿನ ರೆಸಿಪಿ ಮುಂದೆ ಇವಾಗಿನ ರೆಸಿಪಿ ಟೇಸ್ಟೇ ಇಲ್ಲ ರೀ. ಆದರೂ ಸುಮ್ಮ ಲೈಟಾಗಿರ್ತೈತೆ ಅಷ್ಟೇ. ಅವಾಗ ಹೆಸರಿಟ್ಟಿನ ಪಡ್ಡು, ಹೆಸರಿಟ್ಟಿನ ದಪಾಟಿ ಮಾಡಿದ್ರೆ ಎಷ್ಟು ಘಮ ಘಮ ಅಂತಿದ್ವು ರೀ ಆಗಿನ ಕಾಲದ್ದು. ಈಗೆಲ್ಲ ಐತೆ ಬಿಡ್ರಿ ಅದರ ಟೇಸ್ಟು. ಆದರೂ ತಿನ್ನಬೇಕಲ್ಲ, ಮಾಡಿದ್ದೀನಿ ನೋಡ್ರಿ. ತಿನ್ಬೇಕನ್ನಿಸ್ತು, ಮಾಡಿದ್ದೀನಿ. ಸುಷ್ಮಾ ಸಿಸ್ಟರಿಂದ ಮತ್ತೆ ಇದೊಂದು ರೆಸಿಪಿ ತೊಗೊಂಡು ಮಾಡಿದೆ. ಓಕೆ, ಯಾರಿಗೆಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೈಪ್ ಅನ್ನೋ ಆಪ್ಷನ್ಸ್ ಬಂದಿದೆ, ದಯವಿಟ್ಟು ಎಲ್ಲರೂ ಹೈಪ್ ಮಾಡಿ, ಚಾನಲ್ ಗ್ರೋತ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ಸ್ನೇಹಿತರೆ.